ಹೋಲಿ ಸ್ಪಿರಿಟ್ ಬಂದರೆ ನಿಮ್ಮ ತಪ್ಪನ್ನೆಲ್ಲ ಎತ್ತಿ ತೋರಿಸ್ತಾರೆ. ಅದರ ಸತ್ಯವೇದ ಏನು ಹೇಳುತ್ತೆ ಅಂದರೆ, ಹೋಲಿ ಸ್ಪಿರಿಟ್ ಬಂದರೆ ನಾವು ನೀತಿವಂತರು ಅಂತ ಜ್ಞಾಪಕ ಪಡಿಸ್ತಾ ಇರ್ತಾರಂತೆ. ರಿಮೈಂಡ್ ಮಾಡಿ ನಿಮಗೆ ಬುದ್ಧಿವಾದ ಹೇಳ್ತಾರೆ ಹೊರತು ನಿಮ್ಮನ್ನು ವಾರ್ನಿಂಗ್ ಮಾಡಲ್ಲ. ನೋಡಿ, ಯಾವುದೋ ಒಂದು ಹೊಟ್ಟೆ ಒಳಗೆ ಚುಚ್ತಾನೆ ಐತೆ, ಒಳಗಡೆ ಏನೋ ಚುಚ್ತೈತೆ, ಡಾಕ್ಟ್ರಿಗೆ ಹೇಳ್ಬಿಟ್ಟು ಸ್ಕ್ಯಾನ್ ಮಾಡಿ ಏನು ಮಾಡ್ತೀವಿ, ಏನು ಚುಚ್ತೈತೆ ಅದನ್ನ ಎತ್ತು ಬಿಸಾಕಲ್ವಾ ಇಲ್ವಾ? ಯಾವಾಗಲೂ ಹೋಲಿ ಸ್ಪಿರಿಟ್ ಒಳಗಡೆನೇ ಚುಚ್ತಾ ಇದ್ರೆ ನಮ್ಗೆ ಯಾಕೆ ಬೇಕಿದು ಒಳಗಡೆ? ಸೊ ಹೋಲಿ ಸ್ಪಿರಿಟ್ ನಮ್ಮನ್ನು ಚುಚ್ಚ ಕೆಲಸದಲ್ಲಿಲ್ಲ, ನಮ್ಮನ್ನು ರೈಚಸ್ ಪಾ, ನೀನು ನೀತಿವಂತಪ್ಪ, ನಾನು ನಿನ್ನನ್ನು ಪ್ರೀತಿಸ್ತೀನಿ, ಡೋಂಟ್ ವರಿ, ನೀನು ಬಿದ್ದರೂ ಮತ್ತೆ ಎದೊಳ್ತೀಯ, ನಿನ್ನ ಕೈಲಿ ಆಗುತ್ತೆ, ನೀನು ಮಾಡು, ನೀನು ಪ್ರಾರ್ಥನೆ ಮಾಡು, ನೀನು ನೋಡು, ದೇವ್ರನ್ನ ಹುಡುಕು. ಈ ರೀತಿ ನಮ್ಮ ಒಳಗಡೆ ಸಹಾಯ ಮಾಡೋದಕ್ಕೇ ಆತನ ಹೆಸರು ಸಹಾಯಕನು ಅಂತ ಐತೆ. ಇವತ್ತೆಲ್ಲ ವರ್ಷಿಪ್ ಲೀಡ್ರು PT ಮಾಡಿಸಿರ್ತಾರೆ. ರೈಸ್ ಯುವರ್ ಹ್ಯಾಂಡ್, ಸಿಟ್ ಡೌನ್, ಸ್ಟ್ಯಾಂಡ್ ಅಪ್, ಮೂವ್ ಟು ದ ಲೆಫ್ಟ್, ಮೂವ್ ಟು ದ ರೈಟ್ ಅನ್ಕೊಂಡು ಜಂಪಿಂಗ್. ಆಮೇಲೆ ಪಕ್ಕದಲ್ಲಿರೋ ನೋಡಿ, ಹಂಗೆ ಹೊಡೀರಿ, ಹಿಂಗೆ ಹೊಡೀರಿ, 3 ಸತಿ ಅಲ್ಲೇಲಿ ಅಲ್ಲೇಲುಯ ಅಲ್ಲೇಲುಯ. ಏನು ನಡೀತೈತೆ ಚರ್ಚಲ್ಲಿ? ಏನು ಇವ್ರು ವರ್ಷಿಪ್ ಲೀಡ್ರ PT ಮಾಸ್ಟರ್ಗಳ ಅಂತ ಗೊತ್ತಿಲ್ಲ. ದೇಶ ರಕ್ಷಣೆ ಹೊಂದಬೇಕು, ಏನು ಮಾಡಬೇಕು? ಪ್ರೇಯರ್ ಮಾಡಬೇಕು. ನಾವು ಪ್ರೇಯರ್ ಮಾಡಿಲ್ಲ ಅಂದರೂ ಪಾಸ್ಟಿಗೆ ಹೇಳಿ ಪ್ರೇಯರ್ ಮಾಡಿಸ್ಬೇಕು, ಅಥವಾ ಒಂದು 3-4 ಜನ ಸೇರ್ ಮಾಡಬೇಕು, ಅಥವಾ ಲಾಸ್ಟಿಗೆ ಚೈನ್ ಪ್ರೇಯರ್ ಮಾಡಬೇಕು. ಫೈನಲಾಗಿ ಯಾವ ಪ್ರೇಯರು? ಯಾವ ಚೈನ್ ಇದು? ಯೂಸ್ಲೆಸ್ ಚೈನ್, ಉಮಾ ಗೋಲ್ಡ್. ಇದು ಈ ಚೈನ್ ವ್ಯಾಲ್ಯೂ ಇಲ್ಲ. ಚೈನ್ ಪ್ರೇಯರಲ್ಲಿ ಯಾರೂ ರಕ್ಷಣೆ ಹೊಂದೋದಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಒಬ್ಬರು ರಕ್ಷಣೆ ಹೊಂದಬೇಕು ಅಂತ ಏನೇ ಪ್ರೇಯರ್ ಮಾಡಿದ್ರು, ಏನೇ ಚೈನ್ ಪ್ರೇಯರ್ ಮಾಡಿದ್ರು ಒಬ್ಬರು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಲೋಕವೆಲ್ಲ ಹೋಗಿ ಚೈನ್ ಪ್ರೇಯರ್ ಮಾಡಿ ಅಂತ ಹೇಳಿದ್ರ, ಲೋಕವೆಲ್ಲ ಹೋಗಿ ಸುವಾರ್ತೆ ಸಾರಿ ಅಂದ್ರ. ಸೊ ಲೋಕನೇ ರಕ್ಷಣೆ ಆಗೋದಕ್ಕೆ ಈ ವರ್ಡ್ ಆಫ್ ಗಾಡೇ ಕೆಲಸ ಮಾಡೋದೇ ಹೊರತು ಪ್ರಾರ್ಥನೆ ಅಲ್ಲ. ಸೊ ದಿಸ್ ಈಸ್ ಅ ಗುಟ್ಟು, ದಿಸ್ ಈಸ್ ಅ ಮಿಸ್ಟ್ರಿ, ದಿಸ್ ಈಸ್ ಅ ಸೀಕ್ರೆಟ್. ಸೊ ಎವ್ರಿಥಿಂಗ್ ಆಪರೇಟ್ಸ್ ಥ್ರೂ ಸೋಯಿಂಗ್ ಆ್ಯಂಡ್ ರೀಪಿಂಗ್ ಅಷ್ಟೇ. ಕಿಂಗ್ಡಮ್ ಆಫ್ ಗಾಡ್ ಇಷ್ಟೇ.